ಯುದ್ಧದ ಕನಸು ಯಾರಿಗಾದ್ರೂ ಮೊದಲೇ ಬಿದ್ದಿತ್ತೆ? ಯಾರಿಗೆ ಬಿಡ್ತದ್ರಿ ಅದು? ಕೋವಿಡ್ ಏಕಾಗಿ ಬರ್ತದೆ ಕನಸು ಬಿದ್ದಿತ್ತೇನೋ? ಇಲ್ಲ. ಆದರೆ ಒಬ್ಬ ನಾಯಕನಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಇಡೀ ವಿಶ್ವದ ತಿಳುವಳಿಕೆ ಏನಾಗಬಹುದು ಅನ್ನೋಂಥ ದೂರದೃಷ್ಟಿತ್ವ ಇವೆಲ್ಲ ಇರಬೇಕಾಗ್ತದೆ ಒಬ್ಬ ರಾಜಕಾರಣಿಯಲ್ಲೇ. ಅದರಲ್ಲೂ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗುತ್ತಿರುವಂಥ ಒಂದು ಪಕ್ಷನಿಗಿಂತ ಆ ವ್ಯಕ್ತಿಗೆ ಆ ಶಕ್ತಿ ಬೆಳೆದು ಬಂದಿರಬೇಕಾಗ್ತದೆ ಏನಾಗಬಹುದು ಅನ್ನುವಂಥದ್ದನ್ನು. ಅದೇನು ದೊಡ್ಡ ಅದಕ್ಕೆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ, ಸಹಜವಾಗಿ ಚಿಂತನೆ ಮಾಡಲಿಕ್ಕೆ ಗೊತ್ತಾಗ್ತದೆ ಒಬ್ಬ ಮುಂದಿನ ದಿನದಲ್ಲಿ ಆದ್ರೆ ಅನ್ನುವಂಥದ್ದು. ಆ ದಿಶೆಯಲ್ಲೇ ನಮ್ಮನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ಇವತ್ತು ಕನಸು ಬಿದ್ದಿರಲಿಲ್ಲ, ನಾವು 3ನೇ ನಂಬರ್ ಬಂದೀವಿ, 4ನೇ ನಂಬರ್ ಬಂದಿದ್ದೀವಿ, ಕನಸು ಏಕಾಗಿ ಬಂತು ಅಂತ ಹೇಳ್ಕೋಬೋದು. ತಪ್ಪಿಸ್ಕೊಳ್ಳೋದಕ್ಕೆ ನೂರಾರು ಹಾದಿಗಳು. ಎಲ್ಲರೂ ಬುದ್ಧಿವಂತ ವರ್ಗದವರು, ಅದರಲ್ಲೂ ನಮ್ಮ ಕುಮಾರಸ್ವಾಮಿ ಸಹಿತ ಅವರು ಮಹಾನ್ ಬುದ್ಧಿವಂತರು. ಯುದ್ಧದ ಕನಸು ಯಾರಿಗಾದರೂ ಮೊದಲೇ ಬಿದ್ದಿತ್ತೆ? ಯುದ್ಧದ ಕಾರಣಕ್ಕೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದೆ. ಅಲ್ಲಿ ಇಳಿಕೆ ಆದಾಗ ನೀವು ಇಳಿಸಲಿಲ್ಲಲ್ಲ, ಇದು ನೀವು ಕೇಳ್ತಾ ಇಲ್ಲ. ರಷ್ಯಾ ಜೊತೆಗೆ ಎಣ್ಣೆಯನ್ನು ತರಿಸೋ ಸಂದರ್ಭದಲ್ಲೇ ಸಾಕಷ್ಟು ಇಳಿಕೆ ಆಗಿತ್ತು. 45, 50, $60 ಒಂದು ಬ್ಯಾರಲ್ ಇತ್ತು ಕಚ್ಚಾ ತೈಲ ಕೊಟ್ಟಿದ್ರು. ನಾವಿಲ್ಲಿ ಸ್ವಲ್ಪ ಶೆಡ್ ಮಾಡೋದು ಅಥವಾ ಅದನ್ನು ಏನು ಸ್ವಚ್ಛ ಮಾಡಿ ಮತ್ತೊಂದು ದೇಶಕ್ಕೆ ಮಾರ್ಕೊಳ್ಳೋದು, ರಿಫೈನ್ ಮಾಡಿಕೆಸಿಂದ ಇನ್ನೊಂದು ದೇಶಕ್ಕೆ ಮಾರ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಅದು ಉಳಿಸಬೇಕಾಗಿತ್ತು. ಆ ದುಡ್ಡನ್ನು ನಮ್ಮ ಖಜಾನೆಗೆ ಹಾಕ್ಕೊಂಡ್ರು, ಏನು ಮಾಡಿದ್ರು ಪಾರ್ಟಿಗಳಾಗಿದ್ದು ಅದು ಬೇರೆ ವಿಷಯ. ಆದರೆ ದುಡ್ಡಾದರೂ ಕಡಿಮೆ ಬರಬೇಕಾಯ್ತಲ್ಲ ಆ ಸಂದರ್ಭದಲ್ಲಿ. ಅಲ್ಲೂ 85-90 ರೂಪಾಯಿ ಲೀಟರ್ನೇ ಇತ್ತು. 95-96 ತನಕ ಇತ್ತು. ನಡುಕೊಮ್ಮೆ 100 ತನಕ ಹೋಗಿತ್ತು. ಅದು ಕಡಿಮೆ ಇದೆ. ಇದೇ ಮನಮೋಹನ್ ಸಿಂಗ್ರು ಒಂದು ಕಾಲಕ್ಕೆ $110 $120 ಇತ್ತು ಒಂದು ಬ್ಯಾರಲ್ಗೆ. ಆ ಸಂದರ್ಭದಲ್ಲಿ 60-70 ರೂಪಾಯಿ ಮಾಡಿದ್ದಕ್ಕಾಗಿ ಇಡೀ ದೇಶ ಅನ್ನೋ ನಡುಗುವಂಗೆ ಅವತ್ತು ವಿರೋಧ ವ್ಯಕ್ತಪಡಿಸಿದ್ರು. ಇದೇ BJPಗರು. ಅದನ್ನು ಹೇಗೆ ಮಾತನ್ನು ನೆನಪಿಸ್ತಾ ಇದ್ವಿ ಅಂತಂದರೆ, ಕೇವಲ ಎಸ್ಕೇಪಿಸಮ್ ಮಾತುಗಳಿಗೆ ಬೆಂಬತ್ತಕ್ಕಿಂತಲೂ ವಾಸ್ತವವಾಗಿ ಮಾತಾಡುವಂಥದ್ದು ಬರಬೇಕಾಗಿದೆ ಇವತ್ತು ನಮ್ಮ ನಾಯಕರಲ್ಲಿ ಅಂತೇಳಿ. ಕಾಂಗ್ರೆಸ್ ನಾಯಕರೇ ಈ ಸ್ಥಾನದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದರು? ಅವರು ಇವರಿದ್ದೇ ಮಾಡ್ತಾ ಇದ್ದಾರೆ ರೀ. ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ಸಿಗೆ ಪಾಪ ಡಿಫ್ರೆಂಟ್ ಆದಂಥ ಒಂದು ವ್ಯವಸ್ಥೆ ತರ್ತಿದ್ರು, ಮತ್ತೇನೋ ಮಾಡ್ತಿದ್ರು ಅನ್ನುವಂಥದ್ದಲ್ಲ. ಕಾಂಗ್ರೆಸ್ಸಿಗರು ಮಾಡಿದ ತಪ್ಪಿನಿಂದಾಗೇನ ಇವತ್ತು BJP ಅಧಿಕಾರ ಬರುವಂಗಾಗಿದೆ ಅನ್ನೋದನ್ನು ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೊಳ್ಳಿ ಇವತ್ತು 12 ವರ್ಷ ಆದಮೇಲೂ ಮತ್ತೆ ಕಾಂಗ್ರೆಸ್ನ ಟೀಕಾ ಮಾಡಿದ್ರಾಗ ಅರ್ಥ ಏನದಂತ. ಈಗ ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ಉತ್ತರ ಹುಡುಕಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಉದ್ಯೋಗಗಳಿಲ್ಲ, ಏನು ಎಂತು ಮತ್ತು ಬಡತನ ಯಾವ ರೀತಿ ಐತಿ ನೋಡಿ ನಿಮಗೂ ಗೊತ್ತದ. 81 ಕೋಟಿ ಜನ 5 ಕಿಲೋ ಅಕ್ಕಿಯಾಗಿ ಸಾಲ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಅದ. ಇದರ ಅರ್ಥ 81 ಕೋಟಿ ಜನ ಬಡವರಿದ್ದಾರೆ, ಅದು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅನ್ನೋದು ಸ್ವತಃ ಸರ್ಕಾರ ಒಪ್ಪಿಕೊಳ್ಳುವಂಥ ವಿಷಯ. ಅವ್ರು 5 ಕಿಲೋ ಅಕ್ಕಿ ಕೊಡೋದ್ರ ಮೇಲೆ ಗೊತ್ತಾಗುವಂಥ ವಿಷಯ. ಯಾರಾದರೂ ಒಳ್ಳೆ ಇವತ್ತು ಇನ್ಕಮ್ ಇದ್ದಂಥವ್ರು, ಚಲೋ ಇನ್ಕಮ್ ಇದ್ದವರು, ತಿಂಗಳು 1 ಲಕ್ಷ 2 ಲಕ್ಷ ಅಂತ ಇನ್ಕಮ್ ಇದ್ದವರು ಈ ಒಂದು ನಮ್ಮ ಕಾಳುಗಳನ್ನು ಅಂದರೆ ರೇಷನ್ ಕಾಳುಗಳನ್ನು ಊಟ ಮಾಡಲಿಕ್ಕೆ ಸಾಧ್ಯ ಮಾಡ್ತಿದ್ದೀರಾ ಅಥವಾ ಒಪ್ತಿದ್ದೀರಾ ಅನ್ನುವಂಥ ಮಾತನ್ನು ಬಡತನ ಕೈಗೆ ತೊಗೊಳ್ತಾರೆ ಯಾರಾದರೂ. ಅದ್ರ ಬಗ್ಗೆ ಟೀಕೆ ಮಾಡೋಗಿದ್ರು ವಾಸ್ತವಸ್ಥೆ ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ ಈ ಒಂದು 81 ಕೋಟಿ ಜನ ಅಂತ ನಮ್ಮ ಕೈಲಿ ಕಾಣುತ್ತಿರುವಂಥ ಬಡವರಿದ್ದಾರೆ. ಇವ್ರ ಸಲುವಾಗಿ ಏನಾದರೂ ಒಂದು ಸ್ವಲ್ಪ ಇವರು ಆ ಸಂದರ್ಭದಲ್ಲಿ ಎಣ್ಣೆ ರೇಟ್ ಇಳಿದಾಗ ಅನುಕೂಲ ಮಾಡಿದಾರ ಅನ್ನುವಂಥ ಮಾತು. ಆಗೋ ರೇಟ್ ಅದೇ ಇತ್ತು. ಮುಂದೆ ಅದೇ ಕಾಲಕ್ಕೆ ಏನು ಮಾಡ್ತಿದ್ರು ಅಂದರೆ ಈಗ ಮಾಡಿದ್ದಾರೆ ಅವ್ರು ಮಾಡಿದ್ದಕ್ಕೆ ತಪ್ಪಿಗೆ ಶಿಕ್ಷಣ ಅನುಭವಿಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕುಳ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಏನೋ ಒಂದು